ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ಮನೆಯತ್ತ ಗಣ್ಯರ ದಂಡು ಹರಿದು ಬರ್ತಾ ಇದೆ. ಪತ್ನಿ ಚೆನ್ನಮ್ಮ ನಿಧನಕ್ಕೆ ಕಣ್ಣೀರಿನ ವಿದಾಯವನ್ನ ತಿಳಿಸ್ತಾ ಇದ್ದಾರೆ ದೇವೇಗೌಡರು. ಮಾಜಿ ಪ್ರಧಾನಿ ದೇವೇಗೌಡರ ಪ್ರೀತಿಯ ಹೆಂಡತಿ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶ. ಗಣ್ಯರ ದಂಡು ಕೂಡ ಮಾಜಿ ಪ್ರಧಾನಿಯ ಮನೆ ಹತ್ರ ಹರಿದು ಬರ್ತಾ ಇದೆ. ಕಣ್ಣೀರಿನ ವಿದಾಯವನ್ನ ತಿಳಿಸ್ತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ನಾಯಕರು. ರಾಜಕೀಯ ಗಣ್ಯರು, ಸಿನಿಮಾ ನಟರಿಂದ ಅಂತಿಮ ನಮನ. ಪದ್ಮನಾಭನಗರದ ನಿವಾಸದಲ್ಲಿರುವಂತಹ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಸದಾನಂದ ಗೌಡ, ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು, ಸಂಸದ ಡಾಕ್ಟರ್ ಕೆ ಸುಧಾಕರ್, ಎಂಎಲ್ಸಿ ನಾರಾಯಣಸ್ವಾಮಿ, ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ತೇಜಸ್ವಿ ಸೂರ್ಯ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಎಂಬಿ ಪಾಟೀಲ್, ಅಶ್ವಥ್ ನಾರಾಯಣ್, ಹಿರಿಯ ನಟ ದೊಡ್ಡಣ್ಣ, ದುನಿಯಾ ವಿಜಯ್, ಪೂಜಾ ಗಾಂಧಿ, ಡಾಲಿ ಧನಂಜಯ್, ಎಸ್ ನಾರಾಯಣ್ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಹಲವರು ಪದ್ಮನಾಭನಗರದಲ್ಲಿರುವಂತಹ ಮನೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಗಣ್ಯರ ಅಂತಿಮ ದರ್ಶನಕ್ಕೆ ಕೂಡ ಹಲವಾರು ರಾಜಕೀಯ ನಾಯಕರು, ಸ್ಟಾರ್ ನಟರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲವಾದ ನಿಷ್ಠೆ ಹಾಗೂ ದೇವರ ಆ ವಿಶೇಷ ಒಂದು ಭಕ್ತಿ, ಇದು ಭಾರತ ಮಹಿಳೆಯರ ಸಂಸ್ಕೃತಿ. ಆ ಭಾರತೀಯ ಮಹಿಳಾ ಸಂಸ್ಕೃತಿಯ ಪ್ರತಿಬಿಂಬವೇ ಅದು ಚೆನ್ನಮ್ಮ ಇದ್ರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಇವತ್ತು ಅಧಿಕಾರ ಮತ್ತು ಶ್ರೀಮಂತಿಕೆಯನ್ನು ಇವತ್ತು ನೋಡಿದ್ರು ಕೂಡ ಶ್ರೀಮಂತಿಗೆ ಮಹತ್ವ ಇವತ್ತು ಕೊಡದೆ ಆತ್ಮೀಯತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ರು. ಪ್ರಸಿದ್ಧಿಗಿಂತಲೂ ಇವತ್ತು ಸರಳತೆ ದೊಡ್ಡ ಒಂದು ಜೀವನ ಧ್ಯೇಯ ಆಗಿತ್ತು. ಆದ ಕಾರಣ ಒಂದು ಇಂಥ ವ್ಯಕ್ತಿತ್ವ ಮತ್ತು ಸಾರ್ಥಕ ಜೀವನ ಕನ್ನಂತಹ ಆ ಚೆನ್ನಮ್ಮಜಿಯವರ ವ್ಯಕ್ತಿತ್ವ ಬಹುಶಃ ಅವರು ಇಲ್ಲದಿದ್ರು ಕೂಡ ಅವರ ವ್ಯಕ್ತಿತ್ವ ನಮ್ಮ ಸಮಾಜದ ಮತ್ತು ನಮ್ಮ ದೇಶದ ಮಹಿಳೆಯರಿಗೆ ದೊಡ್ಡ ಪ್ರೇರಣೆ, ಪ್ರೋತ್ಸಾಹ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಸ್ಥರಿಗೆ ಆ ನೋವನ್ನು ತಡೆಯುವಂತಹ ಶಕ್ತಿ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಸರಳತೆ. ಎಲ್ಲ ದೈವಾನಗರ ಭಕ್ತಪ್ರಿಯರೇ, ಇವತ್ತಿನ ದಿವಸ ಕರ್ನಾಟಕದ ಹಿರಿಗೌಡರು ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮನವರು 89. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆಯ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮವರು. ಇವತ್ತು ಅವರ ದಾಂಪತ್ಯ ಜೀವನಕ್ಕೆ ಏನೇ ಕೇಳಿದ್ರು, ದೇವೇಗೌಡರು ಹೊರಗಡೆ ಹೋಗಿ ಬಂದರು, ಮನೆಗೆ ಬಂದ ತಕ್ಷಣ ಈ ವಯಸ್ಸಲ್ಲೂ ಒಂದು ನಿಂಬೆಹಣ್ಣನ್ನು, ಒಂದು ಅಕ್ಕಿ ಕಲ್ಲು ಉಪ್ಪನ್ನು ನಿವಾಳಿಸಿ ದೇವೇಗೌಡರಿಗೆ ಎಲ್ಲೂ ನಮ್ಮ ಯಜಮಾನರಿಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ಅಷ್ಟೊಂದು ದಾಂಪತ್ಯ. ಇವತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿನ ನೋಡಬೇಕು ಅಂದರೆ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವಿಶೇಷದವರು. ಯಾಕೆಂದರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಈ ಗಂಡ ಹೆಂಡತಿರ ಒಂದು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದರೆ ಇಷ್ಟು ವರ್ಷ ಕುಗ್ಗೋಗದೆ ಇರತಕ್ಕಂಥ ದೇವೇಗೌಡರನ್ನ ಅಷ್ಟು ಕುಗ್ಸಿದೆ ಅಂದರೆ ನಿಜವಾಗ್ಲೂ ದೀರ್ಘ ಸುಮಂಗಲಿ ಅಭಿವೃದ್ಧಿ ರಸ್ತು. ಆ ಅಮ್ಮ ದೀರ್ಘ ಸುಮಂಗಲಿಯಾಗಿ ಹೋಗಿರ್ತಕ್ಕಂಥದ್ದು ಅವ್ರ ಮನೆ ಮಹಾಲಕ್ಷ್ಮಿ. ಎಲ್ಲ ದೈವಾನಗರ ತುಂಬಾ ಹಳ್ಳಿಯಿಂದ ಬಂದವರು, ಕಷ್ಟಪಟ್ಟು ತನ್ನ ಗಂಡನನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಕೊಟ್ಟರು.
ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ಇಷ್ಟೊಂದು ವಿಶಾಲವಾದಂತ ಪಾರ್ಟಿಯನ್ನ ಕಟ್ಟಿದ್ರು, ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು, ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದ್ರು, ಇವತ್ತು ಕುಮಾರಣ್ಣ ಆಡಳಿತ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಪ್ರೇರಣೆ ಚೆನ್ನಮ್ಮ ದೇವೇಗೌಡರು ಆಗಿದ್ರು. ತುಂಬಾ ದೈವ ಭಕ್ತರು. ನಾನು ಇವರ ಮನೆಗೆ ಬಂದಿದ್ದೆ ಹಲವಾರು ಬಾರಿ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ದೇವರ ಮನೆಯಲ್ಲಿ ಇರ್ತಿದ್ರು ಮತ್ತು ಬಂದವರಿಗೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಪ್ರಸಾದವನ್ನ ಕೊಡ್ತಾ ಇದ್ರು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನ ತಗೊಂಡು ನಾನು ಹೋಗಿದ್ದೆ. ಇವತ್ತು ಅವರ ನಮ್ಮ ಮಧ್ಯೆ ಇಲ್ಲ. ಎಲ್ಲರಿಗೆ ಅಮ್ಮನಾಗಿದ್ದಂತ ಚೆನ್ನಮ್ಮ ಇವತ್ತು ದೇವರ ಪಾದ ಸೇರಿದ್ದಾರೆ. ಅವರಿಗೆ ದೇವರು ಸದ್ಗತಿಯನ್ನು ಕೊಡ್ಲಿ, ಚಿರಶಾಂತಿಯನ್ನು ಕೊಡ್ಲಿ, ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು. ಗಂಡ ಹೆಂಡತಿ ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗಾಗಿ ಅವರು ಕೊಟ್ಟದ್ದನ್ನು ನಾವೆಲ್ಲ ಕಂಡಿದ್ದೇವೆ. ವಿಚಾರಗಳು ಬಂದಾಗ ಅದರ ಜೊತೆ ಯಾವತ್ತೂ ರಾಜಿ ಮಾಡಿಕೊಂಡದ್ದಿಲ್ಲ. ಅಧಿಕಾರ ಇಲ್ಲದಾಗ ಕೂಡ ಫೀನಿಕ್ಸ್ ಹಕ್ಕಿಯಾಗಿ ಮತ್ತೆ ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದಿ ನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರಗಳನ್ನು ಕೊಟ್ಟವರು ತಾಯಿ ಚೆನ್ನಮ್ಮನವರು. ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಬ್ಬರು ಕೂಡ ಇನ್ನೂ ಒಂದಷ್ಟು ದಿನ ಬದುಕು ಇರ್ತಿದ್ರೆ ಒಬ್ಬ ರಾಜ್ಯದಿಂದ ಹೋದಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಮಾತಿಗೆ ಇನ್ನಷ್ಟು ತೂಕಗಳನ್ನು ಕೊಡಲಿಕ್ಕೆ ಆ ತಾಯಿಯ ಬೆಂಬಲದ ಅವಶ್ಯಕತೆ ಇತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಬರ್ತಾ ಇರುವಂಥ ಲಕ್ಷಾಂತರ ಮಂದಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅವರನ್ನು ತಾಯಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಕೂಡ ತನ್ನ ಎಲ್ಲ ಚಟುವಟಿಕೆಗಳನ್ನು ಹೇಗೆ ಕೇಂದ್ರೀಕೃತ ಮಾಡಿ ಅವರು ಇವತ್ತು ಕೂಡ ತನ್ನ ಸರ್ವಸ್ವವನ್ನು ರಾಜ್ಯದ ಹಿತಾಸಕ್ತಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕೊರತೆ ತಾಯಿಯ ಅಗಲುವಿಕೆಯಿಂದ ಅವರಿಗೆ ಆಗದಿರಲಿ, ಮತ್ತಷ್ಟು ದಿನ ಅವರು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದರಲ್ಲಿ ಅವರಿಗೂ ಕೂಡ ದೇವರ ಆರೋಗ್ಯ ಕೊಡಲಿ. ಈ ದಂಪತಿಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗುತ್ತೆ. ಎಲ್ರಿಗೂ ಬಹಳ ಆದರ್ಶವಾದಂತ ದಂಪತಿಗಳು. ಪ್ರತಿ ಹಂತದಲ್ಲೂ ಒಬ್ಬರಿಗೊಬ್ಬರು ಆ ಪ್ರೀತಿಯಲ್ಲಿ ಕೊರತೆ ಇದ್ದು ಅನ್ಯೋನ್ಯವಾಗಿ ಬದುಕಿ ಬಾಳದಂತ ಅದ್ಭುತವಾದ ದಾಂಪತ್ಯ ಬದುಕು ಅಮ್ಮ ಅವ್ರಿಗೆ. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಗರ್ವ ಎಲ್ಲ ಬರೋ ಸಹಜ. ಆದ್ರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದ. ಇದೆ ಪದ್ಮನಾಭನಗರದ ನಿವಾಸದಿಂದ, ದೇವೇಗೌಡರ ನಿವಾಸದಿಂದ ಪಾರ್ಥಿವ ಶರೀರವನ್ನು ವಾಹನಕ್ಕೆ, ತೆರೆದ ವಾಹನಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿಂದ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು. ಸದ್ಯ ಇದು ಪದ್ಮನಾಭನಗರ ನಿವಾಸದ ದೃಶ್ಯಾವಳಿಗಳು. ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ. ಇದೀಗ ರೋಡ್ ಮ್ಯಾಪನ್ನು ಹಾಕ್ಕೊಂಡಿದ್ದಾರೆ. ಆ ಮ್ಯಾಪ್ನ ಮುಖಾಂತರ ಮಾರ್ಗ ಮಧ್ಯದಲ್ಲೂ ಕೂಡ ಸಾರ್ವಜನಿಕರ ಅವಕಾಶ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೀಗ ಹೊಳೆನರಸೀಪುರಕ್ಕೆ ಶಿಫ್ಟ್ ಆಗ್ತಾ ಇದೆ. ತೆರೆದ ವಾಹನದಲ್ಲಿ ಶಿಫ್ಟ್ ಆಗ್ತಾ ಇರುವಂಥದ್ದು, ರವಾನೆ ಆಗ್ತಾ ಇದೆ.